ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಏನ್ ಮಾಡೋದು? ಈಗ ನಾನು ಬಸ್ರಿ ಅಂತ ಅಷ್ಟು ಸುಲಭವಾಗಿ ಯಾರಿಗೂ ಗೊತ್ತಾಗಲ್ಲ. ಮರಕ್ಕೆ ಕಾಯಿ ಭಾರ ಅಲ್ಲ, ಈ ನಿನ್ನಮ್ಮಂಗೆ ನೀನು ಹೊರೆ ಅಲ್ಲ. ಆದರೆ ನಾವಿಬ್ರು ನಿನ್ನಪ್ಪಂಗೆ ನನ್ನಪ್ಪಂಗೆ ಹೊರೆ ಆಗ್ಬಾರ್ದಲ್ವಾ? ಈ ನಿನ್ನಮ್ಮನ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳ್ದವ್ರ ಮುಂದೆ ನಾವು ಇದಕ್ಕಿಂತ ಒಳ್ಳೆ ರೀತಿ ಬದುಕು ತೋರಿಸೋದೇ ಉತ್ತರ ಆಗಿರಬೇಕು. ಈ ಸಮಯದಲ್ಲಿ ನಾನು ತಗೊಂಡಿರೋ ನಿರ್ಧಾರ ಕಷ್ಟದ್ದೇ, ನಾವು ನಡಿಬೇಕಾಗಿರೋ ದಾರಿನೂ ಕಷ್ಟದ್ದೇ ಆಗಿರ್ಬೋದು. ಆದರೆ ಈ ನಿನ್ನಮ್ಮಂಗೆ ನೀನೇ ಧೈರ್ಯ. ನಾವು ಜೋಪಾನವಾಗಿರಬೇಕು. ಇರ್ತೀಯ ಅಲ್ವಾ? ಜಾಣ ಮಗು ನೀನು. ಅಯ್ಯೋ, ವಿಡಿಯೋ ಕಾಲ್ ಮಾಡಿಬಿಟ್ರಲ್ಲ. ನೀನಾದರೂ ಇದ್ರಲ್ಲಿ ಮಾತಾಡಿದ್ರೆ ಈ ಬಟ್ಟೆ ಹಾಕ್ಕೊಂಡಿರೋದು ಯಜಮಾನ್ರಿಗೆ ಗೊತ್ತಾಗುತ್ತೆ. ಏನು ಮಾಡೋದು? ಅರೆ, ಕಾಲ್ ಯಾಕೆ ಕಟ್ ಮಾಡ್ತಾ ಇದ್ದಾಳೆ? ನಾನು ಫೋನ್ ಯಾಕೆ ಕಟ್ ಮಾಡಿದೆ ಅಂತ ಗಾಬರಿ ಆಗ್ಬಿಟ್ರೆ? ಹಲೋ, ಹೇಳಿ ಯಜಮಾನ್ರೆ. ನಾನಲ್ಲ ಹೇಳಬೇಕಾಗಿರೋದು, ನೀನು ಯಜಮಾನಿ. ಏನಂತ ಹೇಳಿ? ನನ್ನ ವಿಡಿಯೋ ಕಾಲ್ ಯಾಕೆ ಕಟ್ ಮಾಡಿದೆ? ಏನು ಯಜಮಾನ್ರೆ ನೀವು? ಈಗೇನು ನಾನು ಈಗ ಮಾಡಿರೋ ಫೋನ್ನ ಕಟ್ ಮಾಡಲಾ? ಪರು ಸುಮ್ಮನೆ ಹೇಳ್ದೆ ಅಷ್ಟೇ ಅವ್ರಿಗೆ. ಮತ್ತೆ ಹೇಗಿದ್ದೀರಾ ಅಮ್ಮ ಮಗಳು ಇಬ್ರು? ಚೆನ್ನಾಗಿದ್ದೀವಿ. ಈ ಮಾತನ್ನ ಯಾವಾಗಲೂ ಕೇಳಬೇಕು ಅನ್ನೋ ಆಸೆ ಪರು ನನಗೆ. ಆದರೆ ಇದು ಬರೀ ನನ್ನ ಸಮಾಧಾನಕ್ಕೆ ಆಡುವಂಥ ಮಾತಾಗಿರಬಾರ್ದು. ನೀವಿಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ ನನಗೆ. ನನ್ನ ಮದುವೆ ಆದರೆ ನಿನ್ನ ಕಷ್ಟ ಎಲ್ಲ ಕಳೀತೆ ಅಂತ ಅಂದ್ಕೊಂಡಿದ್ದೆ ಪರು. ಆದರೆ ಜನನಿ ಚಿಕ್ಕಮ್ಮ ಅಂಥವರೆಲ್ಲ ಬಂದು ಹಾಸನ ಕೋಟೆ ತೊಟ್ಟು ಸೊಸೆ ಅನ್ನೋದು ನಿನ್ನ ಪಾಲಿಗೆ ಮುಳ್ಳಿನ ಹಾಸಿಗೆ ಆಗೋಗಿದೆ. ಬಟ್ ಇದೇ ಶಾಶ್ವತ ಅಲ್ಲ ಪಾರು. ನಾನು ಕಷ್ಟಪಟ್ಟು ದುಡಿತೀನಿ, ಆದಷ್ಟು ಬೇಗ ನಮ್ಮ ಜೀವನ ಸುಧಾರಿಸ್ಲಪ್ಪ ಅಂತ ನಾನು ಡೈಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡೇ ಕೆಲಸ ಶುರು ಮಾಡ್ತಾ ಇದ್ದೀನಿ. ಆ ಭಗವಂತ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಪವಾಡ ಮಾಡ್ತಾರಂತೆ. ಅದು ಹೇಗೆ ಅಂತ ಈ ಕ್ಷಣಕ್ಕೆ ನನಗೂ ಗೊತ್ತಿಲ್ಲ. ಆದರೆ ನನ್ನ ಒಳ ಮನಸ್ಸಿಗೆ ಅನ್ನಿಸ್ತಾ ಇದೆ ಪಾರು, ನಮ್ಮ ಜೀವನ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ. ಒಂದೇ ಸಲಕ್ಕೆ ಸಿಕ್ಕಾಪಟ್ಟೆ ಕೊರೆದ್ಬಿಟ್ಟೆ ಅಂತ ಅನ್ಸುತ್ತಲ್ವಾ? ಸಾರಿ. ಹಾಗೇನಿಲ್ಲ ಯಜಮಾನ್ರೆ. ಪಾರು, ಮನೇಲಿ ಯಾರೂ ಇಲ್ಲ ಅಂತ ಇಲ್ದಿರೋ ಕೆಲಸನೆಲ್ಲ ಮೈ ಮೇಲೆ ಹಾಕೊಂಡು ಮಾಡೋಕೆ ಹೋಗ್ಬೇಡ. ಆದರೆ
ನಾನೀಗ ಕೆಲಸ ಹುಡುಕ್ಲೇಬೇಕು ಯಜಮಾನ್ರೆ. ಈ ಕ್ಷಣಕ್ಕೆ ನಿಮ್ಮ ಗಮನಕ್ಕೆ ತರೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಪಾರು, ನೀನು ಚೆನ್ನಾಗಿ ರೆಸ್ಟ್ ಮಾಡು ಆಯಿತಾ? ನಾನು ಇವತ್ತಾದರೆ ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ಬೇಗ ಅಂದ ತಕ್ಷಣ ಈಗಲೇ ಬಾಗಿಲು ತೆಕ್ಕೊಂಡು ಕೂತ್ಕೊಂಡ್ಬಿಡ್ಬೇಡ. ಒಂದು 4-5 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀನಿ. ಸರಿ ಯಜಮಾನ್ರೆ, ಬಾಯ್. ಅಯ್ಯೋ, ಅಪ್ಪ, ಸತ್ಯ ಯಾರು ನೋಡಿಲ್ಲ. ಅಯ್ಯೋ, ಹೆಂಗಪ್ಪ ರಮೇಶ್ ಅಣ್ಣನ್ ಕಣ್ ತಪ್ಸೋದು? ಈ ಬಟ್ಟೆಲ್ ಬೇರೆ ಇದ್ದೀನಿ. ಪಾರ್ವತಿ, ಪಾರ್ವತಿ, ಇದೇನಮ್ಮ ನೀನ್ ಈ ಡ್ರೆಸ್ ಅಲ್ಲಿ? ಓ, ಬಸ್ರಿ ಹುಡುಗಿ, ಏನೇನು ಬೈಕೆಗಳು ಇರುತ್ತೆ ಅಂತಾರೆ. ಹಾಗೆ ನಿನಗೂ ಈ ತರ ಬಟ್ಟೆ ಹಾಕೋಬೇಕಂತ ಆಸೆ ಆಯ್ತೇನಮ್ಮ? ಹಾಂ ರಮೇಶ್ ಅಣ್ಣ, ನಾನು ಈ ಥರ ಬಟ್ಟೆ ಹಾಕ್ಕೊಂಡಿರೋ ವಿಷಯ ಯಾರಿಗೂ ಹೇಳಬೇಡ. ಯಾಕಮ್ಮ? ಅದು ಹಾಂ, ಗೊತ್ತಾದರೆ ಎಲ್ಲರೂ ನನ್ನ ರೇಗಿಸ್ತಾರೆ. ನಂಗೆ ನಾಚಿಕೆ ಆಗುತ್ತೆ. ನೀನ್ ಹೇಳೋದು ನಿಜನೇ ಬಿಡು. ದೊಡ್ಡ ಯಜಮಾನರು ನಿನ್ನ ಪ್ರೀತಿ ವಿಷಯ ಗೊತ್ತಾದಾಗ ಎಲ್ರಿಗೂ ನಿನ್ನ ಅದೆಷ್ಟು ಗೋಳಿಕೊಂಡಿದ್ರಲ್ವಾ? ಅಲ್ಲ ಅಖಿಲ, ಆಸ್ಪತ್ರೆಯಿಂದ ಬರಬೇಕಾದ್ರೆ ನಮ್ಮ ದೊಡ್ಡ ಸೊಸೆ ಕೇಳಿದ್ಲು ಅಂತ ನಮ್ಮ ತೋಟದಿಂದ ಎಳ್ನೀನ ತರಿಸಿಟ್ಬಿಟ್ಟಿದೆಯಲ್ಲ. ಮತ್ತೆ ನಮ್ಮ ಬಸರಿ ಸೊಸೆ ಆಸೆ ಪಟ್ರೆ ಅವಳ ಬೈಕಿನ ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತಾ? ಅದಕ್ಕೆ ತಾನೇ ನಮ್ಮ ತೋಟದಿಂದ ಧಾರಾಳವಾಗಿ ಎಳ್ನೀರು ತರಿಸಿ ಸ್ಟೋರ್ ರೂಮ್ನಲ್ಲಿ ಇಡಿಸಿರೋದು. ಪ್ರತಿದಿನ ನಮ್ಮ ಸೊಸೆಗೆ ಎಳ್ನೀರನ್ನ ತಲುಪಿಸ್ಬೇಕಾಗಿರೋದು ನಿಮ್ಮ ಕೆಲಸ. ಅಲ್ಲಲ್ಲ, ನಮ್ಮ ಕೆಲಸ. ಮೊನ್ನೆ ತಾಯಿ ಕಾರ್ಡ್ ಹೆಸರಲ್ಲಿ ದಿನಸಿ ಹಣ್ಣು ಎಲ್ಲಿಂದ ಬಂತು, ಅದನ್ನು ಯಾರು ಕೊಟ್ಟಿದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಾಯಿತು. ಅವ್ರ ಉದ್ದೇಶ ಏನೇ ಆಗಿರ್ಬೋದು, ಆದರೆ ಈ ಸಲ ಆ ಥರ ಏನು ಕಳ್ಸೋದು ಬೇಡ ಅಂತ ಹೇಳಿಬಿಡಿ. ಯಾಕೆಂದರೆ ಬಸ್ರಿ ಹೆಂಡ್ತಿನ ಆರೈಕೆ ಮಾಡದಿರುವಂಥ ಅಯೋಗ್ಯ ಗಂಡ ಅಂತ ಬೇರೆ ಯಾರು ನನ್ನ ಹಾಡ್ಕೊಳ್ಳೋದು ಬೇಡ. ಅದಕ್ಕೆ ಪ್ಲೀಸ್. ರಘು, ಆದಿತ್ಯ ಏನಂದ್ರು ಸರಿ, ನಮ್ಮ ಬಸರಿ ಸೊಸೆ ಇಷ್ಟಪಟ್ಟಿದ್ದನ್ನ ಅವಳಿಗೆ ಹೇಗಾದ್ರೂ ಮಾಡಿ ಸಿಗೋ ಥರ ಮಾಡೋದೇ ನನ್ನ ಮುಂದಿನ ಗುರಿ, ನನ್ನ ಮುಂದಿನ ಅಜೆಂಡಾ ಕೂಡ. ಅಖಿಲ, ನೀನು ಬೆಸ್ಟ್ ಅತ್ತೆಯಮ್ಮ. ನಮ್ಮ ಪಾರ್ವತಿನೂ ಅಷ್ಟೇ ಬೆಸ್ಟೆಸ್ಟ್ ಸೊಸೆ. ಬನ್ನಿ ಹೋಗೋಣ. ಅಖಿಲ, ಯಾಕೆ ನಿಂತ್ಬಿಟ್ಟೆ? ಅಲ್ಲಿ ನೋಡಿ ರಘು, ನಮ್ಮ ಪಾರ್ವತಿ ಅಲ್ವಾ ಅದು? ಅಲ್ಲ ಅಖಿಲ, ಅದು ಪಾರ್ವತಿ ಅಲ್ಲ, ಬೇರೆ ಯಾವುದೋ ಹುಡುಗಿ. ರಮೇಶ್, ಅಮ್ಮರೇ, ಯಾರದು? ಅದು ಅಮ್ಮರೇ, ಅದು ಪಕ್ಕದೊಳಗಿನ ಅಡ್ರೆಸ್ ಯಾರೋ ಕೇಳ್ಕೊಂಬಂದಿದ್ರು, ಅಡ್ರೆಸ್ ಹೇಳ್ತಾ ಇದ್ದೀನಿ. ಓ ಹೌದಾ? ರಘು, ಬನ್ನಿ ಹೋಗೋಣ. ಆದಷ್ಟು ಬೇಗ ನಮ್ಮ ಸೊಸೆಗೆ ಎಳ್ನೀರು ಕೊಡಬೇಕು.
ಸರಿ ರಮೇಶಣ್ಣ, ನಾ ಬರ್ತೀನಿ. ಸರಿ ಅಮ್ಮ. ಇದೇನ್ ರಘು, ಮನೆ ಬೀಗ ಹಾಕಿದೆ? ಏನು ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಗಣಿ ಕಾಲೇಜ್ಗೆ ಹೋಗಿರ್ತಾನೆ, ಹನುಮಂತು ಆದಿತ್ಯ ಕೆಲ್ಸಕ್ಕೆ ಹೋಗಿರ್ತಾರೆ, ಪಾರ್ವತಿ ಮನೇಲಿ ಇರ್ಬೇಕಲ್ಲ, ಎಲ್ಲಿ ಹೋಗಿದ್ದಾಳೆ? ಅವಳಿಗೊಂದ್ಸಲ ಫೋನ್ ಮಾಡಿ ನೋಡಿ. ಹಲೋ ಮಾವ. ಹಲೋ ಪಾರ್ವತಿ, ಎಲ್ಲಿದ್ಯಮ್ಮ? ಮಾವ, ಮನೇಲಿದ್ದೀನಿ. ಮನೆ ಇಲ್ಲ, ನಾವು ಮನೆ ಬಾಗಿಲ ಹತ್ರನೇ ಇದ್ದೀವಿ, ಬೀಗ ಹಾಕಿದೆ. ಮಾವ, ನಾನು ಮನೇಲಿ ಅಂತ ಹೇಳಿಲ್ಲ, ಮನೇಲಿ ಇಲ್ಲ ಅಂತ ಹೇಳಿದ್ದು. ಓ ಹೌದಾ, ಮನೇಲಿ ಇದ್ದೀನಿ ಅಂತ ಕೇಳಿಸ್ತು. ಪರವಾಗಿಲ್ಲ ಬಿಡು, ನಿನಗೋಸ್ಕರ ಎಳ್ನೀರು ತಂದಿದ್ದೆ, ನೀನು ನೋಡಿದ್ರೆ ಮನೇಲೇ ಇಲ್ಲ. ಮಾವ, ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ನಾನು ಮನೆಗೆ ಬಂದಮೇಲೆ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಅವಾಗ ತೊಗೊಂಬಂದು ಕೊಡಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮಾವ. ಅಯ್ಯೋ, ಇದರಲ್ಲಿ ತಪ್ಪು ತಿಳ್ಕೊಳ್ಳೋದು ಏನಿದೆ? ಬಸರಿ ಹೆಂಗಸು ಕಣ್ಣೆದುರಿಗೆ ಕಾಣಿಸ್ಲಿಲ್ಲ ಅಂತ ಆತಂಕ ಆಯಿತು. ಸರಿ, ಎಲ್ಲಿ ಹೋಗಿದ್ಯಾ? ಆದಿತ್ಯ ನಿನ್ನ ಜೊತೆ ಇದ್ದಾನಾ? ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಗೊತ್ತಾದರೆ ಸಾಕು, ಹಿಂದೆನೇ ಕಾರ್ ತೊಗೊಂಡು ಬರ್ತಾರೆ ಮಾವ. ನನ್ನನ್ನು ಈ ಬಟ್ಟೆಲಿ ನೋಡಿ ಅನುಮಾನ ಬಂದರೆ ಅಪ್ಪನಷ್ಟೇ ಪ್ರೀತಿ ತೋರಿಸ್ತಾರೆ. ಮಾವನ ಹತ್ರ ನಾನು ಕೆಲಸ ಹುಡ್ಕೊಂಡು ಹೋಗ್ತಿರೋ ವಿಷಯ ಮುಚ್ಚಿಡೋದ್ರಲ್ಲಿ ಸೋತ್ಬಿಟ್ರೆ ಬೇಡ ಬೇಡ, ನಾನು ಕೆಲಸ ಮಾಡಲೇಬೇಕು. 4 ಜನ ಸೈ ಅನ್ನೋ ಥರ ಬದುಕು ಕಟ್ಕೊಂಡು ತೋರಿಸ್ಲೇಬೇಕು. ಹಲೋ ಮಾವ. ಮಾವ, ನನಗೇನು ಕೇಳಿಸ್ತಿಲ್ಲ ಮಾವ. ಮಾವ, ಕೇಳಿಸ್ತಾ ಇದೆಯಾ ಮಾವ? ಹಲೋ ಹಲೋ ಪಾರ್ವತಿ. ಅಯ್ಯೋ, ಕಾಲ್ ಕಟ್ಟಾಗೋಯ್ತಲ್ಲ. ಅಲ್ಲ, ಇವಳು ಎಲ್ಲಿ ಹೋಗಿದ್ದಾಳೆ, ಯಾಕೆ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಆದಿಗೊಂದು ಫೋನ್ ಮಾಡಿ ನೋಡಿ. ಬೇಡ ಅನ್ಸುತ್ತೆ, ಅವಳು ಯಾರ ಜೊತೆ ಹೋಗ್ತಾಳೆ? ಆದಿತ್ಯನ ಜೊತೆನೇ ಹೋಗಿರ್ತಾಳೆ. ಆಮೇಲೆ ಬಂದು ಕೊಟ್ರೆ ಆಯ್ತು ಬಿಡು. ನಮ್ಮೂರ ಕಡೆಯವರು ಸಂಗೀತ ಅಂತ, ಅದಕ್ಕೆ ಮನೆ ಕೆಲ್ಸಕ್ಕೆ ನೀವೇನಾರ ಬರೋಕ್ಕಾಗತ್ತಾ ಅಂತ ಫೋನ್ ಮಾಡಿ ಕೇಳ್ತಾ ಇದ್ರು. ಆದರೂ ಪಾಪ ಅನಿಸ್ತು, ಬಸ್ರಿ ಹೆಂಗ್ಸಲ್ವಾ. ಸಾವಿತ್ರಕ್ಕ ಹೇಳಿದ ಮನೆ ಇದೆ ಅಲ್ವಾ? ಆ ದೇವ್ರ ದಯೆಯಿಂದ ನನಗೆ ಕೆಲಸ ಸಿಕ್ಬಿಟ್ರೆ ಸಾಕು. ಈ ಮನೆ ಯಜಮಾನಿ ಯಾರು, ಅವ್ರ ಸ್ವಭಾವ ಎಂಥದ್ದೋ ಏನೋ. ದೇವ್ರೆ, ನನಗೊಂದು ಮನೆ, ಒಳ್ಳೆ ಗಂಡ, ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟಿದ್ಯಾ. ಆದರೆ ನೆಮ್ಮದಿ ಕೊಟ್ಟಷ್ಟೇ ಬೇಗ ಕಿತ್ಕೊಂಡಿದ್ಯಾ. ಈಗ ನನಗೆ 7 ತಿಂಗಳು. ಈ ಹೊಟ್ಟೆಯಲ್ಲಿರೋ ಮಗು ನಂಗೆ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಲ್ವಾ?
ಪ್ಲೀಸ್ ದೇವ್ರೆ, ಈ ಮಗುಗಾದ್ರೂ ನಾನು ಜನ್ಮ ಕೊಡುವಾಗಲಿ. ಹಾಗೆ ಈ ಸಮಯದಲ್ಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ಯಾರಾದ್ರೂ ಒಳ್ಳೆ ಕೆಲಸದಾಗ ಸಿಗೋ ಹಾಗೆ ಮಾಡು ದೇವ್ರೆ. ಈ ಮನೆ ಯಜಮಾನಿ ಎಂಥ ಕೋಪಿಷ್ಟನೇ ಆಗಿರಲಿ, ಈ ಮನೇಲಿ ಎಷ್ಟೇ ಜನ ಇರಲಿ, ನಾನು ಅದನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ದೇವ್ರೆ. ದಯವಿಟ್ಟು ಅವ್ರು ನನ್ನನ್ನು ನಂಬಿ ಕೆಲಸ ಕೊಡೋ ಹಾಗೆ ಮಾಡಪ್ಪ. ಓ, ಇವರೇ ಮನೆ ಯಜಮಾನಿ ಅನ್ಸತ್ತೆ. ನಿಧಾನ ಕುತ್ಕೊಳ್ಳಿ. ನೀರು ತಗೊಳ್ಳಿ. ಥ್ಯಾಂಕ್ ಯು. ಬಟ್ ಹೂ ಆರ್ ಯು? ಯಾರು ನೀವು? ನನ್ನ ಹೆಸರು ಪಾರ್ವತಿ ಅಂತ. ಮನೆ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ರಂತೆ. ಹೌದು, ಬಟ್ ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಅರಸನ್ ಕೋಟೆಯಲ್ಲಿ ಸಾವಿತ್ರಕ್ಕ ಅಂತ ಕೆಲಸ ಮಾಡ್ತಾರಲ್ಲ, ಅವ್ರು ನನಗೆ ಹೇಳಿದ್ರು. ಓಹ್, ಸಾವಿತ್ರಕ್ಕನಾ? ಒಂದು ನಿಮಿಷ, ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಸಾವಿತ್ರಕ್ಕ ನಾನು ಯಾರನ್ನೂ ಕೆಲ್ಸಕ್ಕೆ ಕಳಿಸಿಲ್ಲ ಅಂತಂದರೆ ಕೆಲಸನೇ ಸಿಗಲ್ಲ. ಮನೆಗೆ ಹೋದ್ಮೇಲೂ ಸಾವಿತ್ರಕ್ಕನ ಮೂಲಕ ಈ ವಿಷಯ ಮಾವ, ಯಜಮಾನ್ರು, ಅಪ್ಪ ಎಲ್ರಿಗೂ ಗೊತ್ತಾಗ್ಬಿಟ್ರೆ, ದೇವ್ರೆ, ನನ್ನ ಕಷ್ಟ ಎಲ್ಲ ನಿನಗೆ ಗೊತ್ತು, ನೀನೇ ಕಾಪಾಡಬೇಕು ಈಗ. ಓ, ಸಾವಿತ್ರಕ್ಕನ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಹೌದು, ಅವ್ರು ಹೇಗೆ ಪರಿಚಯ ನಿಮಗೆ? ನಾನು ಮುಂಚೆ ಅರಸನ್ ಕೋಟೆಲೆ ಕೆಲಸ ಮಾಡ್ಕೊಂಡಿದ್ದೆ ಮೇಡಮ್. ಓಹ್ ವಾವ್, ರಿಯಲಿ? ಬಟ್ ಅರಸನ್ ಕೋಟೆ ಅಖಿಲಾಂಡೇಶ್ವರಿ ಅವರು ಕೆಲಸದವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಂತೆ. ಸೊ ನೀವ್ಯಾಕೆ ಕೆಲಸ ಬಿಟ್ರಿ? ಅದು ನಂದೇ ಕಾರಣದಿಂದ ಬಿಡಬೇಕಾಯ್ತು ಮೇಡಮ್. ನಿಮಗೆ ಅರಸನ ಕೋಟೆನೇ ಸೆಟ್ ಆಗಿಲ್ಲ, ಇಲ್ಲಿ ಸೆಟ್ ಆಗುತ್ತಾ? ಇಲ್ಲೂ ಕೆಲಸ ಬಿಟ್ಬಿಟ್ರೆ? ಇಲ್ಲ ಮೇಡಮ್, ನನ್ಗೆ ಈಗಲೂ ಅರಸನ್ ಕೋಟೆಲಿ ಕೆಲಸ ಮಾಡ್ಕೊಂಡಿರೋದೇ ಇಷ್ಟ. ಆದರೆ ನಂದೇ ಕಾರಣದಿಂದ ಸ್ವಲ್ಪ ದಿನ ಅಲ್ಲಿ ಕೆಲ್ಸಕ್ಕೆ ಹೋಗೋದಕ್ಕಾಗಲಿಲ್ಲ. ಈಗ ಆ ಮನೆಗೆ ಬೇರೆಯವ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿರೋವರೆಗೂ ನಾನು ಅಲ್ಲಿಗೆ ವಾಪಸ್ ಹೋಗೋದಕ್ಕಾಗಲ್ಲ. ಅದಕ್ಕೆ ಬೇರೆ ಕಡೆ ಕೆಲಸ ಹುಡುಕ್ತಾ ಇದ್ದೀನಿ. ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ. ದಯವಿಟ್ಟು ಮೇಡಮ್, ನನ್ನನ್ನು ನಂಬಿ ಕೆಲಸ ಕೊಡಿ. ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆದರೆ ಸಾವಿತ್ರಕ್ಕನೇ ನಿಮ್ಮನ್ನು ಕಳ್ಸಿರೋದು ಅಂತ ಹೇಗೆ ನಂಬೋದು? ಅವ್ರ ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ನಾನು ತಲೆ ತಿರುಗಿ ಬೀಳ್ತಾ ಇದ್ದಾಗ ನೀವು ಬಂದು ನನ್ನ ಹಿಡ್ಕೊಂಡ್ರಿ, ಅದರಿಂದ ನೀವು ಒಳ್ಳೆಯವರು ಅಂತ ಅರ್ಥ ಆಯಿತು. ಆದರೆ ಕೆಲಸ ಕೊಡೋಕ್ಕೆ ಎಷ್ಟರ ಮಟ್ಟಿಗೆ ನಂಬಿಕಸ್ತರು ಅಂತ ಗೊತ್ತಾಗ್ಲಿಲ್ವಲ್ಲ. ಈಗಿನ ಕಾಲದಲ್ಲಿ ಪ್ರೂಫ್ ಇದ್ರೂ ನಂಬೋದು ಕಷ್ಟ ಅಲ್ವಾ? ಹಾಂ,
ಸಾಕ್ಷಿ ಅಲ್ವಾ? ಒಂದು ನಿಮಿಷ ಮೇಡಮ್. ನೋಡಿ ಮೇಡಮ್, ನಾನು ಸಾವಿತ್ರಕ್ಕನ ಜೊತೆ ಅರ್ಸನ್ ಕೋಟೆಲ್ಲೇ ಕೆಲಸ ಮಾಡ್ತಿದ್ದೆ ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ಅಖಿಲಮ್ಮನೂ ಇದ್ದಾರೆ ನಮ್ಮ ಜೊತೆ ಫೋಟೋಲಿ. ನೀವು ನಿಜವಾಗ್ಲೂ ಅರ್ಸಿನ ಕೋಟೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರಾ? ಹೌದು ಮೇಡಮ್. ಯಾಕೆ? ಅಲ್ಲ, ಫೋಟೋದಲ್ಲೂ ಒಂದು ರಿಚ್ ಸಾರಿ ಹುಟ್ಟಿದ್ದೀರಾ. ಈಗ ನೀವು ಹಾಕ್ಕೊಂಡಿರೋ ಡ್ರೆಸ್ ನೋಡಿದ್ರು ನೀವು ಕೆಲಸದವರು ಅಂತ ಅನ್ನಿಸ್ತಿಲ್ವಲ್ಲ? ಮೇಡಮ್, ಅರ್ಸನ್ ಕೋಟೆ ಚಿಕ್ಕ ಸೊಸೆ ಇದ್ದಾರಲ್ಲ, ಅವರು ಕೊಟ್ಟಿದ್ದ ಸೀರೆ ಅದು. ಈ ಬಟ್ಟೆ ಕೂಡ ಅವರೇ ಕೊಟ್ಟಿದ್ದು. ಓಹೋ, ಓಕೆ. ಈಗ ನೀವಿರೋ ಮನೆಯಲ್ಲಿ? ಅರ್ಸನ್ ಕೋಟೆ ಅಂದರೆ ಅರ್ಸನ್ ಕೋಟೆ ಹತ್ತಿರ. ನಿಮ್ಮ ಗಂಡ ಏನು ಕೆಲಸ ಮಾಡ್ತಾನೆ? ಆಟೋ ಓಡಿಸ್ತಾರೆ. ನಿಮ್ಮ ಐ ಡಿ ಕಾರ್ಡ್ ಏನಾದರೂ ತಂದಿದ್ದೀರಾ? ಮೇಡಮ್, ಅದು ನಾನು ನಾಳೆ ತೊಗೊಂಬಂದು ಕೊಡ್ತೀನಿ. ಓಕೆ, ನೋಡಿ, ನಮ್ಮ ಸಾವಿತ್ರಕ್ಕ ರೆಫರ್ ಮಾಡಿರೋದು ಅಂತ ನಿಮಗೆ ಕೆಲಸ ಕೊಡ್ತಾ ಇದ್ದೀನಿ. ಆದರೆ ಆ ನಂಬಿಕೆನ ನೀವು ಉಳಿಸ್ಕೋಬೇಕು. ಓಕೆ? ಈ ಮನೆಯಲ್ಲಿ ನಾನು ನಮ್ಮ ಗಂಡ ಇಬ್ಬರೇ ಇರೋದು. ಇಬ್ರಿಗೂ ಅಡುಗೆ ಮಾಡಬೇಕು. ಬೆಳಿಗ್ಗೆ ತಿಂಡಿ ಅವ್ರದ್ದು ಆಚೆನೇ ಆಗುತ್ತೆ. ಅವರು ಬೆಳಗ್ಗೆ ಹೋದರೆ ಸಂಜೆನೇ ಮನೆಗೆ ಬರೋದು. ಚಪಾತಿ, ಪಲ್ಯ ಇದನ್ನೆಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟು ಹೋಗಬೇಕು. ಅನ್ನ ಬೇಕಾದರೆ ನಾವೇ ಮಾಡ್ಕೋತೀವಿ. ಓಕೆ? ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮಿಷಿನ್ಗೆ ಬಟ್ಟೆ ಹಾಕೋದು ಆ್ಯಂಡ್ ಅಡುಗೆ ಮಾಡೋದು, ಇದನ್ನೆಲ್ಲ ಸೇರಿ 1 ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ. 1 ತಿಂಗಳು ಆದಮೇಲೆ ನಿಮ್ಮ ಕೆಲಸ ನನಗಿಷ್ಟ ಆದರೆ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿ ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಕೆಲಸದ ಟೈಮಿಂಗ್ಸ್ ಬೆಳಿಗ್ಗೆ 9ರಿಂದ 2 ಗಂಟೆ. ಬೆಳಿಗ್ಗೆ 9 ಗಂಟೆಗೆ ಯಜಮಾನ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಏನು ಮಾಡೋದು? ಆದರೆ 10,000 ನಾನು ಸಂಪಾದನೆ ಮಾಡೋದ್ರಿಂದ ಅಪ್ಪಂಗೆ ಯಜಮಾನ್ರಿಗೆ ಎಷ್ಟೋ ಸಹಾಯ ಆಗುತ್ತೆ. ಸಮಯನ ಹೆಂಗೋ ನಿಭಾಯಿಸಿದ್ರಾಯ್ತು. ಒಪ್ಕೊಂಡ್ಬಿಡ್ತೀನಿ. ಸರಿ ಮೇಡಮ್, ನೀವು ಹೇಳಿದ ಸಮಯಕ್ಕೆ ಬರ್ತೀನಿ.